ಎಂಥ ಜೀವನ, ಅದೆಂಥ ಲೈಫ್ ಸ್ಟೈಲು, ಅದೆಂಥ ಲಕ್ಸುರಿತನ ಇರುವಂಥದ್ದು. ಕಾನ್ಫಿಡೆನ್ಸ್ ಗ್ರೂಪ್ನ ಚೇರ್ಮನ್ನು ಇದ್ದಕ್ಕಿದ್ದಂಗೆ ಸೂಸೈಡ್ ಮಾಡ್ಕೊಳ್ತಾರೆ. ಎಷ್ಟೋ ಜನರಿಗೆ ರೋಲ್ ಮಾಡಲ್ ಒಂದು ಹಂತಕ್ಕೆ ಹೋದ್ಮೇಲೆ, ಯಶಸ್ಸಿನ ಒಂದು ಹಂತಕ್ಕೆ ಹೋದ್ಮೇಲೆ ಅದೆಷ್ಟೋ ಸಾವಿರಾರು ಜನಕ್ಕೆ ಕೆಲಸ ಕೊಡ್ತಾರೆ, ಸಾವಿರಾರು ಕೋಟಿ ಒಡೆಯ ಆಗಿರ್ತಾರೆ. ಅವರು ಈ ಥರದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಅಂತಂಥ ಸಂದರ್ಭದಲ್ಲಿ. ಅವರನ್ನಷ್ಟೇ ಅಲ್ಲ, ಅವರನ್ನ ಹೊರತುಪಡಿಸಿ ಬೇರೆ ಬೇರೆ ಘಟನೆಗಳು ಕೂಡ ನಡೆದಿದೆ. ಸಿದ್ಧಾರ್ಥ್ ಅವರಾಗಿರ್ಬೋದು, ಕೆಫೆ ಕಾಫಿ ಡೇ ಓನರ್ ಆಗಿರುವಂಥವ್ರು, ಹಾಗೆ ಸುಶಾಂತ್ ಸಿಂಗ್ ರಾಜ್ಪೂತ್ ಅವರಾಗಿರ್ಬೋದು. ಸೊ ಇವರೆಲ್ಲರ ಲೈಫ್ನ ಒಂದು ಕಡೆ ನಾವು ಸಕ್ಸಸ್ಫುಲ್ ಲೈಫ್ನ ಒಂದು ಕಡೆ ಗಮನಿಸ್ತಾ ಹೋದ್ರೆ, ಸೂಸೈಡ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ರೋಲ್ ಮಾಡಲ್ ಆಗಿರುವಂಥವ್ರು ಸೂಸೈಡ್ ಥಾಟ್ ಬರುತ್ತೆ. ಆ ಥಾಟ್ ಬರುವಂತ ಸಂದರ್ಭದಲ್ಲಿ ಆ ಮಾನಸಿಕ ತುಮುಲತೆ ಯಾವ ರೀತಿ ಇರುತ್ತೆ, ಆ ಒತ್ತಡ, ಆ ಪ್ರೆಷರ್ ಯಾವ ರೀತಿ ಆ ಮನುಷ್ಯ ತೊಳಲಾಡ್ತಾ ಇರ್ತಾನೆ ಅಂತ. ಈ ಆತ್ಮಹತ್ಯೆ ಅಂತಹ ಒಂದು ವಿಷಯಕ್ಕೆ ಬಂದಾಗ ವ್ಯಕ್ತಿ ಯಾರೇ ಆಗಿರಲಿ, ಅಂದರೆ ಅವ್ರದ್ದು ಸಾಮಾಜಿಕ ಘನತೆ, ಅಂತಸ್ತು ಅಥವಾ ಅವರ ಖ್ಯಾತಿ, ಇವೆಲ್ಲ ಯಾವ ರೀತಿಯಲ್ಲಿಯೂ ಅದನ್ನು ತಡೆಗಟ್ಟೋದ್ರಲ್ಲಿ ಪ್ರಭಾವ ಬೀರಲಾರದು ಅನ್ನುವಂತಹ ನಿದರ್ಶನಗಳಿವು. ನಿಜ ಡಾಕ್ಟರ್, ನಿಜ. ಯಾಕೆಂದರೆ ಮನುಷ್ಯನ ಉದ್ದೇಶ ಏನು, ಬದುಕೋದಕ್ಕೆ ಏನೋ ಒಂದು ಸಾಧಿಸಬೇಕು, ಸಾಧಿಸಿದ ಮೇಲೆ ಸಂತೃಪ್ತಿ ಬರಬೇಕು. ಹೌದು. ಸಂತೃಪ್ತಿ ಬಂದಾಗ ಅದರ ಖುಷಿಯಲ್ಲಿ ಅವರು ಮಾಡಿರೋ ಸಾಧನೆಗಳು ಅದು ಜನೋಪಕಾರಿಯಾಗಿದ್ದರೆ ಎಷ್ಟೋ 100 ಜನ, 1000 ಜನ, ಹಾಗೆಯೇ ಅದು ಆರ್ಥಿಕವಾಗಿ ಆಗಿದ್ದರೆ ಬೇಕಾದಷ್ಟು ಜನಕ್ಕೆ ಉದ್ಯೋಗ, ಜೀವನದ ರೀತಿಗಳನ್ನು ಕಲ್ಪಿಸ್ಕೊಡೋದು ಆಗಿರುತ್ತೆ ಅವರಿಗೆ. ಹೌದು. ಆದರೆ ಒಬ್ಬ ವ್ಯಕ್ತಿ ಎಲ್ಲಿ ಇವೆಲ್ಲದರ ಸಾಧನೆಗಳಿಗಿಂತ ತನ್ನತನ ಅನ್ನೋದೊಂದು ಇರುತ್ತೆ. ಇದು ಯಾವಾಗಲೂ ಅಲರ್ಟ್ ಆಗಿರುತ್ತೆ. ಓಕೆ. ನಾನು ಅನ್ನೋವಂತಹ ಒಂದು ವಿಷಯ ಇದೆಯಲ್ಲ, ಅದು ಈ ಸಾಧನೆಗಳಿಗೆ ಪೂರಕವಾಗಿರ್ಬೋದು, ಅಂದರೆ ಶಕ್ತಿ ತುಂಬಿಸಿರ್ಬೋದು. ಆದರೆ ಕೆಲವೊಂದು ಸ್ಥಿತಿಯಲ್ಲಿ ಅದು ಅತೀ ಸೂಕ್ಷ್ಮವಾಗಿರೋದು, ಈ ಆಮೆ ಹೊಟ್ಟೆ ಎಷ್ಟು ಸೂಕ್ಷ್ಮವಾಗಿರುತ್ತೋ ಮೇಲ್ನೋಟಕ್ಕೆ ಇರುತ್ತೆ, ಅದನ್ನು ಉಲ್ಟಾ ಮಾಡಿಬಿಟ್ರೆ ಮುಗೀತು ಕತೆ, ಅದರದ್ದು ಜೀವ. ಅಂದರೆ ಅಷ್ಟು ತೆಳುವಾಗಿರುವಂತಹ ಸ್ಥಿತಿ ಅದರ ಚರ್ಮದ್ದು. ಫಾರ್ ಬಿಸ್ನೆಸ್ ಆ್ಯಂಡ್ ಪರ್ಸನಲ್ ಪ್ರಮೋಷನ್ಸ್ ಇನ್ ಸುಮನ್ ಟಿವಿ ಕನ್ನಡ, ಪ್ಲೀಸ್ ಕಾಂಟ್ಯಾಕ್ಟ್ 9686376663.